ನಮಸ್ಕಾರ. ನಿತ್ಯಾನಂದಂ. ನಾನು ಮಾನಿತ್ಯ ಆತ್ಮತತ್ವಾನಂದ ನಿತ್ಯಾನಂದ ಆ ಪೀಠದಲ್ಲಿ ಆಧೀನವಾಸಿಯಾಗಿದ್ದೇನೆ. ಇವತ್ತಿನ ನಮ್ಮ ವಿಚಾರ ಆಧೀನದ ಜೀವನ. ಈ ಆಧೀನದ ಜೀವನ ಹೇಗೆ ವಿಶೇಷ ಅಂತ ಹೇಳಿದ್ರೆ ಅದರಲ್ಲೊಂದು ವಿಚಾರ. ನಾವು ಹೊರಗಡೆ ಇರುವಾಗ ದಿನವಿಡೀ ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಹಲವಾರು ಘಟನೆಗಳು ನಡೆದಿರುತ್ತವೆ. ಒಂದು ಕಡೆ ನಾನು ಕೆಲಸವನ್ನು ಮಾಡ್ತಿರ್ಬೇಕಾದ್ರೆ ಒಂದು ಸಾಧನೆ ಆಯಿತು ಅಂತ ಹೇಳಿ ಒಂದು ಕಡೆ ಸಂತೋಷವಿದ್ದರೆ, ಮತ್ತೊಂದು ಕಡೆ ಹೀಗಾಯ್ತಲ್ಲ ಅಂತ ಹೇಳಿ ಬೇಜಾರು, ದುಃಖ, ಅಥವಾ ಕೆಲಸ ಮಾಡೋದಕ್ಕೆ ಮನಸ್ಸೇ ಇಲ್ಲ, ಬೋರು, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಅಥವಾ ಮತ್ತೊಬ್ಬರಿಗೆ ಮನಸ್ತಾಪ, ಡಿಪ್ರೆಷನ್, ವಾಕ್ಕಲಹ, ಹೀಗೆ ಹಲವಾರು ವಿಚಾರಗಳು ನಮ್ಮಲ್ಲಿ ನಡೀತಾ ಇರುತ್ತವೆ. ನಾವು ಒಂದು ಸರಿ ಇದ್ದ ಹಾಗೆ ನಮ್ಮ ಮನಸ್ಸು ಇನ್ನು ಕೆಲವು ಗಳಿಗೆಗಳಲ್ಲಿ ಇರೋದೇ ಇಲ್ಲ. ಹೀಗೆ ಇದೆಲ್ಲದಕ್ಕೂ ಕಾರಣ ಅಂತ ಹೇಳಿದ್ರೆ ನಮ್ಮಲ್ಲಿರುವ ಮಾನಸಿಕ ಸ್ಥಿತಿ ಮತ್ತು ನಮ್ಮ ಒಂದು ಜಾಗೃತ ಚೇತನದ ಒಂದು ಹಂತ. ನಾವು ಏನು ಬೇಕು, ನಾವು ಏನಕ್ಕೆ ಬಂದಿದ್ದೀವಿ, ಅದರ ಉದ್ದೇಶ ಏನು, ಅದನ್ನು ಹೇಗೆ ಸಾಧಿಸ್ಕೋಬಹುದು ಅನ್ನೋದನ್ನು ಅರ್ಥಕೊಂಡು ನಾವು ಸಾಧನೆಯ ಮಾರ್ಗದಲ್ಲಿ ಹೋದರೆ ನಮ್ಮ ಜೀವನ, ನಮ್ಮ ಈ ಜನ್ಮ ಸಫಲವಾಗುತ್ತೆ. ಆಧೀನದ ಜೀವನ ಅದಕ್ಕೆ ಬಹಳ ಸಹಕಾರವನ್ನು ಉಂಟು ಮಾಡುತ್ತವೆ. ನಮಗೆ ಏನು ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನಡ್ಕೊಂಡು ಹೋಗೋದು ಒಂದು ಬಹಳ ಸುಲಭವಾದಂಥ ಕೆಲಸ. ನಾವು ಅದನ್ನು ಕಾನ್ಷಿಯಸ್ ಲಿವಿಂಗ್ ಅಂತ ಹೇಳ್ತೀವಿ. ಅಂದರೆ ಕಾನ್ಷಿಯಸ್ ಆಗಿ ಹೇಗೆ ಜೀವನವನ್ನು ನಡೆಸಬೇಕು ಅಂತ. ದಿನವಿಡೀ ನಮ್ಗೆ ಏನೇನಾಗ್ತಿರುತ್ತೆ ಅನ್ನೋದರ ಅರಿವೇ ನಮಗಿರೋದಿಲ್ಲ. ಹಾಗೆ ನಮಗೆ ಏನು ಬೇಕು ಅನ್ನೋದನ್ನು ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ನಮಗೆ ಬೇಕಾಗಿರುವಂಥ ಒಂದು ಸಂದರ್ಭವನ್ನು, ಒಂದು ನೈಜ ಸ್ಥಿತಿಯನ್ನು ನಾವೇ ಸೃಷ್ಟಿಸ್ಕೊಳ್ಬಹುದು. ನಾವು ಬಂದಿರೋ ಉದ್ದೇಶವನ್ನು ಇದೇ ರೀತಿಯಲ್ಲಿ ಬೇಗನೆ ಪೂರೈಸಿಕೊಳ್ಳಬಹುದು. ಇದರಿಂದ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಯಾರೊಬ್ಬ ಸ್ವಾಮೀಜಿಯ ಶ್ವಾಸವು ಇಲ್ಲಿಂದ ಕೈಲಾಸದವರೆಗೆ ಹೋಗಿ ವಾಪಸ್ಸು ಬರುತ್ತೆಯೋ ಭೂಲೋಕಕ್ಕೆ, ಅಂಥ ಒಂದು ಈ ಜಾಗದಲ್ಲಿ ಇರೋದಕ್ಕೆ ನಾವೆಲ್ಲರೂ ಭಾಗ್ಯಶಾಲಿಗಳಾಗಿದ್ದೇವೆ. ಇಂಥ ಒಂದು ಅನುಭವವನ್ನು ನೀವು ಪಡ್ಕೊಳ್ಬೇಕಾಗಿ ನನ್ನಲ್ಲಿ ಬಹಳ ಒಂದು ಮನಸ್ಸಿದೆ. ಬನ್ನಿ, ನಿಮಗೆಲ್ಲರಿಗೂ ಈ ಆಧೀನದ ಜೀವನಕ್ಕೆ, ಈ ಒಂದು ಅನುಭವವನ್ನು ಪಡೆದುಕೊಳ್ಳೋದಕ್ಕೆ ಸ್ವಾಗತವನ್ನು ಕೋರ್ತೇನೆ. ಬನ್ನಿ, ಈ ಒಂದು ಜೀವನವನ್ನು ಅನುಭವಿಸಿ ನೋಡಿ. ನಮಸ್ಕಾರ. ನಿತ್ಯಾನಂದ.